ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಿಷಿಂಗ್ ಕಂಪ್ನಿಯಲ್ಲಿ ಕ್ಲಿಯರ್ ಆಗುತ್ತಿಲ್ಲ. ಅದೇ ಅವ್ರಿಗೆ ಕೆಲವರು ದಕ್ಷಿಣ ಕೊಟ್ಟವರಿಗೆ ಆ ಫೈಲ್ಗಳು ಕ್ಲಿಯರ್ ಆಗ್ತವೆ. ಇಲ್ಲದ್ರೆ ರೈತರು ಪ್ರತಿನಿತ್ಯ ಅರ್ಥ ಇದೆ, ಆದರೂ ಸ್ವಲ್ಪ ಸರಿಪಡಿಸ್ತೇನೆ. ಈಗ ಮಾನ್ಯ ಸಭಾಪತಿಗಳೇ, ಈ ಏಕ ವ್ಯಕ್ತಿ ಪೋಡಿ ಮಾಡೋದಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ. ಈಗ ಅರ್ಜಿಗೆ ನಾವು ಕಾಯ್ತಾ ಇಲ್ಲ, ಸರ್ಕಾರನೇ ಎಲ್ಲ ಮಂಜೂರಿದಾರರದ್ದು ದಾಖಲೆಗಳನ್ನು ನಾವೇ ತಯಾರು ಮಾಡಿ ನಾವೇ ಎಲ್ಲರಿಗೂ ಅಭಿಯಾನ ಮಾದರಿಯಲ್ಲಿ ಪೋಡಿ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಈಗ ಕೆಲಸ ನಡೆದಿದೆ. ಈಗ ಎಷ್ಟು ಮಂಜೂರಿದಾರರಿದ್ದಾರೆ ರಾಜ್ಯದಲ್ಲಿ ಅಂತ ಇವಾಗ ಹೇಮಲತಾ ನಾಯ್ಕ ಅವರು ಕೇಳಿದ್ದಾರೆ. ಅದು ಇಲ್ಲಿವರೆಗೂ ಕೂಡ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅನ್ನೋದು ಎಲ್ಲಿನೂ ಕರೆಕ್ಟ್ ದಾಖಲೆ ಇಲ್ಲ. ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆ ಬರ್ತದೆ, ಪ್ರತಿ ಅಧಿವೇಶನದಲ್ಲಿ ಸಾವಿರಾರು ಬಾರಿ ಪ್ರಶ್ನೆ ಬಂದಿದೆ. 1000 ಉತ್ತರ ನೋಡಿದರೆ ಒಂದೊಂದು ಉತ್ತರದಲ್ಲಿ ಒಂದೊಂದು ಅಂಕಿ ಸಂಖ್ಯೆ ಇರುತ್ತೆ. ಯಾಕಂದರೆ ಇಲ್ಲಿವರೆಗೂ ಅದು ಡೇಟಾ ಇರಲಿಲ್ಲ. ಈಗ ನಾವೇನು ಮಾಡಿದ್ದೇವೆ, ರಾಜ್ಯದ ಎಲ್ಲ ಸರ್ಕಾರಿ ಜಮೀನುಗಳಲ್ಲಿ ಯಾರ್ಯಾರಿಗೆ ಮಂಜೂರಿ ಆಗಿದೆ ಅಂತ ನಾವೇನೇ 1 to 5 ಅಲ್ಲಿ ಮಾಡ್ತಾ ಇದ್ದೀವಿ. ಈಗ ಆನ್ಲೈನ್ 1 to 5 ನಾವು ಮಾಡಿದ್ದೇವೆ. ಹಾಗಾಗಿ ಇಲ್ಲಿವರೆಗೆ ಸುಮಾರು ಒಂದು 73,390 ಸರ್ವೆ ನಂಬರ್ಗಳಲ್ಲಿ ಮಂಜೂರಿದಾರರದ್ದನ್ನು ನಾವು ಪಟ್ಟಿ ಮಾಡಿದ್ದೇವೆ. ಎಷ್ಟು ಮಂಜೂರಿದಾರರಿದ್ದಾರೆ ಅಂದರೆ 2,51,000 ಮಂಜೂರಿದಾರರಿದ್ದಾರೆ. ಅದರಲ್ಲಿ ಇನ್ನೂ ನಾವು 1 to 5 ಮಾಡಬೇಕಾಗಿರೋ ಸರ್ವೆ ನಂಬರ್ಸ್ ಇನ್ನೂ 67,000 ಇದೆ. 73,390 ಮಾಡಿದ್ದೇವೆ. ಇನ್ನೂ 67,000 ಸರ್ವೆ ನಂಬರ್ಗೆ 1 to 5 ಮಾಡಬೇಕಾಗಿದೆ. ಸ್ವಾವಲಂಬನೆ ಕಾರ್ಯಕ್ರಮದಲ್ಲಿ ನನಗೆ 10 ಲಕ್ಷ ರೂಪಾಯಿ ಗ್ರಾಂಟ್ ಸಿಕ್ತು. ಅದರಿಂದ ನಾನು ಯೂನಿಟ್ ಮಾಡಿಕೊಂಡು ನನ್ನದೇ ಓನಾಗಿ ಸ್ವಂತವಾಗಿ ನನ್ನ ಪ್ರೊಪ್ರೈಟರ್ಶಿಪ್ನಲ್ಲಿ ಮಿಷಿನರ್ಸ್ ಎಲ್ಲ ತಗೊಂಡು ನಂದು ಒಂದು ಉದ್ದಿಮೆ ಮಾಡಿಕೊಂಡು ಅಭಿವೃದ್ಧಿ ಮಾಡ್ಕೊಂಡಿದ್ದೀನಿ. ಅದರ ಪ್ರಯುಕ್ತ ನನಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಡೆಲ್ಲಿಗೆ ಆಹ್ವಾನ ಬಂದಿದೆ. GKVK ಬೆಂಗಳೂರು GKVK ಅಲ್ಲಾಗ್ಬೋದು, ನಮಗೆ ಹಲವಾರು ತರಬೇತಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮದು ಉದ್ದಿಮೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಬ್ರ್ಯಾಂಡಿಂಗ್ ಎಲ್ಲ ಹೇಗೆ ಮಾಡ್ಕೊಳ್ಬೇಕು, ಇದನ್ನು ಸೇಲ್ಸ್ ಹೇಗೆ ಮಾಡಬೇಕು, ಪ್ಯಾಕಿಂಗ್ ಎಲ್ಲ ಹೇಗೆ ಮಾಡ್ಕೊಳ್ಬೇಕು, ಇದನ್ನು ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ತರಬೇತಿಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ನಮಗೆ NRLM ಸಂಜೀವಿನಿ ಯೋಜನೆ ಅಡಿಯಲ್ಲಿ ಸಿಕ್ಕಿರುವಂಥದ್ದು. ಒಳ್ಳೆ ಉಂಡೆಗಳು ಮಾಡ್ತಾರೆ, ಮಕ್ಕಳಿಗೆಲ್ಲನೂ ಒಳ್ಳೆ ಗುಣಮಟ್ಟದ ರೀತಿಯಲ್ಲಿ ಒಳ್ಳೆ ಉಂಡೆಗಳು ಮಾಡ್ತಾರೆ. ಮತ್ತು ಯಾವುದೇ ರೀತಿ ಕಾಯಿಲೆ ಕಷಾಯಗಳೇನು ಬರ್ದಿರೋ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಗುಣಮಟ್ಟದಾಗಿ ರಿಸಲ್ಟ್ ಸಿಗ್ತಿದೆ. ಹಾಗೂ ನಮ್ಮ ಹೆಣ್ಮಕ್ಳು ಇಲ್ಲಿಂದ ಡೆಲ್ಲಿವರೆಗೂ ಒಳ್ಳೆ ಹೆಸರು ಮಾಡಿ ಒಳ್ಳೆ ಗುಣಮಟ್ಟದಾಗ ನಮ್ಗೆ ಬೆಲೆ ತಂದು ಕೊಟ್ಟಕ್ಕೆ ಇದು ಮಾಡ್ತಿದ್ದಾರೆ. ಬೇರೆ ತರಬೇತಿಯನ್ನು ನೀಡಿ ಅವ್ರಿಗೆ ನಾವು ಸ್ವಾವಲಂಬನೆಯಾಗಿ ಮಾಡ್ತಾಯಿದ್ದೀರಿ. ಉದಾಹರಣೆಗೆ ಹೇಳಬೇಕಂದ್ರೆ SWM ಸ್ವಸಹಾಯ ಸಂಘದವರು ನಡೆಸ್ತಾ ಇದ್ದಾರೆ. ವಾಹನ ಚಾಲನಾ ತರಬೇತಿನ ನಾವು ಆ ಸಿಟಿನಲ್ಲಿ ಕೊಟ್ಟು ಅವರೇ ಡ್ರೈವರ್ಸ್ ಆಗಿ ಮತ್ತು ಲೈಸೆನ್ಸ್ ಎಲ್ಲ ಕೊಟ್ಟು ಕಸ ಸಂಗ್ರಹಣೆ ಮಾಡೋದು, ವಿಂಗಡಣೆ ಮಾಡೋದು, ಮತ್ತು ಅದನ್ನು ತೊಗೊಂಡು ಹೋಗಿಬಿಟ್ಟು ಒಂದು ಕಡೆ ಡಂಪ್ ಮಾಡಿ ಇದನ್ನೆಲ್ಲ ಸಂಪೂರ್ಣವಾಗಿ ಎಲ್ಲ ಮಹಿಳೆಯರನ್ನು ನೋಡ್ತಾ ಇದ್ದಾರೆ. ಸ್ವಸಹಾಯ ಗುಂಪಿನ ಸದಸ್ಯರಾದ ಶ್ರೀಮತಿ T. ಜಯಸುಧಾ ಅವರು ಈ ಸಂಜೀವನಿ ಯೋಜನೆಯನ್ನು ಪಡೆದುಕೊಂಡು ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಈ ಅವರ ಯಶಸ್ಸನ್ನು ಗುರುತಿಸಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಅಂಗವಾಗಿ ಈ ಸಮಾರಂಭವನ್ನು ವೀಕ್ಷಣೆ ಮಾಡಲು ಡೆಲ್ಲಿಗೆ ಅವರಿಗೆ ಆಹ್ವಾನ ಬಂದಿರುತ್ತದೆ. ಇದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಶ್ರೀ ಗುರುದೇವ ಮನೆಗೆ ಬಂದ
ನನ್ನ ಹೆಸರು ಕೆ ಎ ರಾಮು ಅಂತ. ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ವಿ. ನಾವು ನಮ್ಮ ರೈತ ಬಂಧುಗಳಿಗೆ ಖಾತೆಗಳ ಬಗ್ಗೆ ಹಲವಾರು ಬ್ಯಾಂಕಿನ ಖಾತೆಗಳ ಬಗ್ಗೆ ಸಕ್ರಿಯ ಮಾಡಬೇಕು ಅಂತದ್ದು, ಆಧಾರ್ ಕಾರ್ಡ್ ಕೊಟ್ಟು ಮತ್ತು ಪಾನ್ ಕಾರ್ಡ್ ಕೊಟ್ಟು KYC ಮಾಡಿಸುವಂಥದ್ದು. ಇಲ್ಲ ಅಂತಂದರೆ ಹಣ ಏನಾಗುತ್ತೆ, ನಮ್ಮದು ಬ್ಯಾಂಕ್ನಲ್ಲೇ ಉಳ್ಕೊಬಿಡುತ್ತೆ. ಹಾಗಾಗಿ ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ, ನಮಗೂ ಸಹ ಅನುಕೂಲ ಆಗಿದೆ. ತುಂಬ ಜನ ರೈತರುಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇವತ್ತು ಜನ ನಮ್ಮ ರೈತ ಬಂಧುಗಳು ಮತ್ತು ಗ್ರಾಹಕರುಗಳು ಬ್ಯಾಂಕಿಗೆ ಬಂದು KYC ಮಾಡೋಕ್ಕೆ ಮುಖಾಂತರ ನಮ್ಮ ಖಾತೆಗಳನ್ನು ಸಕ್ರಿಯಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಈ ಬಾರಿ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಾರಿಗೊಳಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಬ್ಯಾಂಕ್ ಆಫೀಸರ್ಸ್ ಮತ್ತು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ಎಲ್ಲ ಮಂತ್ರಿಮಂಡಲಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಿಜಿಟಲ್ ಮ್ಯಾನೇಜರ್ ಭಾರತೀಯ ಸ್ಟೇಟ್ ಬ್ಯಾಂಕಿಂದ, ಹಾಸನ್ ಡಿಸ್ಟ್ರಿಕ್ಟ್ ಹೆಡ್. ಸೊ ಈಗ ನಮಗೆ ಒಂದು ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ಕೊನೂರು ವಿಲೇಜ್ನಲ್ಲಿ. ಇದರಲ್ಲಿ 11 ಗ್ರಾಮ್ಸ್ ಇದೆ, ಹಳ್ಳಿ ಇದೆ. ಸೊ ಅಲ್ಲಿಂದ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಮೇನ್ ನಮ್ಮ ಪರ್ಪಸ್ ಏನಿದೆ ಅಂದರೆ ಸ್ಯಾಚುರೇಷನ್ ಡ್ರೈವ್ ಇದೆ ಮತ್ತು KYC ಮಾಡಬೇಕು ಎಲ್ಲ PMJDY ಅಕೌಂಟ್ಗೆ. ಎಲ್ಲ ಅಕೌಂಟ್ ಸುಮಾರು ಅಕೌಂಟ್ ಇನ್ಆಪರೇಟಿವ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಬೇಕು ಗ್ರಾಮೀಣ ಒಳಗೆ ರೈತರವ್ರಿಗೆ ಸ್ಪೆಷಲಿ ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಅದೊಂದು ಹಳ್ಳಿಯಿಂದ ಬಂದಿದ್ದಾರೆ ಇಲ್ಲಿ ಜನಗಳು. ಸೊ ಇಲ್ಲಿ ನಾವು ಎಲ್ಲ ಇಲ್ಲೇ ಮಾಡ್ತಾ ಇದ್ದೀವಿ. ಇದು ಆನ್ಲೈನ್ ಮಾಡಿ ಮತ್ತು ಬ್ರಾಂಚ್ಗೆ ಹೋಗಿ ಎಲ್ಲ ಆಥರೈಸ್ ಕೂಡ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಇಲ್ಲಿ ಬ್ಯಾಂಕಿಂದ ಭಾರತೀಯ ಸ್ಟೇಟ್ ನಾವು ಬಂದಿದ್ದೀವಿ, ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಬಂದಿದ್ದಾರೆ, RBI ಇಂದ ಆಫೀಸರ್ ಬಂದಿದ್ದಾರೆ, ಮತ್ತು ಬೇರೆ ಗ್ರಾಮೀಣ ಬ್ಯಾಂಕ್, ಕಾವೇರಿ ಗ್ರಾಮೀಣ ಬ್ಯಾಂಕ್, ಮತ್ತು ಇನ್ನೊಂದು ಇನ್ನೊಂದು ಬ್ಯಾಂಕ್ ಇದೆ HDCC, ಅಲ್ಲಿಂದ ಬಂದಿದ್ದಾರೆ, IOB ಇಂದ ಆಫೀಸರ್ ಬಂದಿದ್ದಾರೆ. ಸೊ ಈ ಥರ ಇದು ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ. ಯಾಕೆಂದರೆ ಇದು ಫುಲ್ ದೇಶವ್ಯಾಪಿ ಪ್ರೋಗ್ರಾಮ್, ಎಲ್ಲ ಕಡೆ ನಡೀತಾ ಇದೆ. ನಾವು ಎಷ್ಟು ಮಾಹಿತಿ ಆಗುತ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಏನೇನು ನಮ್ಮದು ಪ್ರಾಡಕ್ಟ್ ಇದೆ ಅದು ಕೂಡ ಹೇಳ್ತೀವಿ. ಖಂಡಿತ ಅವರು ಉಪಯೋಗಿಸಬೇಕು. ಸೊ ದ್ಯಾಟ್ bank will be happy, the country will be happy, and all the villagers will be getting their legitimate rights and they will progress. ಇನೋಪರೇಟಿವ್ ಅಕೌಂಟ್ನಲ್ಲಿ ಸುಮಾರು ಗೌರ್ಮೆಂಟ್ ಸಬ್ಸಿಡಿ ಕೂಡ ಬರುತ್ತೆ. ಅದು ಅಕೌಂಟ್ ಅವರು ಯೂಸ್ ಮಾಡ್ಬೋದು. ಇಲ್ಲ ಇನೋಪರೇಟಿವ್ ಇದ್ದರೆ ಏನೂ ಮಾಡಲಿಕ್ಕೆ ಬಿಡಲ್ಲ, ಅದು ಡೆಡ್ ಥರ ಆಗಿಬಿಡುತ್ತೆ. ಸೊ ಇನ್ಆಕ್ಟಿವ್ ಮಾಡಬೇಕು, ಸಕ್ರಿಯ ಆಗಬೇಕು ಅಕೌಂಟ್. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳ್ತೀವಿ, ಜಾಗೃತಿ ಮಾಡಿ. ನೀವು ಈ ಥರ ಮಾಡಿದರೆ ನಿಮಗೆ ಸುಮಾರು ಸಬ್ಸಿಡಿ ಸಿಗುತ್ತೆ. ಮತ್ತು ನೀವು ಲೋನ್ ಎಲ್ಲ ಅಪ್ಲೈ ಮಾಡಿ ಅಲ್ಲಿ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಸೊ ಎಲ್ಲರಿಗೂ ನನ್ನ ವಿನಂತಿ, ನೀವು ಇದು ಉಪಯೋಗಿಸಿ. ಇದು ಪ್ರೋಗ್ರಾಮ್ ಇದೆ, ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಮತ್ತು ನೀವು ಅಕೌಂಟ್ಗೆ ಸಕ್ರಿಯವಾಗಿ ನೀವು KYC ಏನಿದೆ ಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಕೊಡಿ. ಇಲ್ಲಿ ನಾವು ಆಪ್ರೇಟ್ ಮಾಡ್ತೀವಿ. ಈಗಲೇ ಆಪ್ರೇಟ್ whoever coming here and gathering the crowd, all of you are knowing, right? We are assembling here for this KYC, PMJJBY and PMSBY plus APY.
these are the three social security scheme. This APY, PMJJPY and PMSBY. Government is giving the more focus, and during this quarter, this running quarter, we have to achieve the 100% saturation across the customers. But the problem here it is, some of the customers are KYC pending. This KYC pending is need to be addressed by the banks, because to continue this service of the social security scheme provided by the banks, you need to the bank account operationalized and operative. So that is the reason re-KYC is required. So my humble request is, all the crowds, please do your re-KYC if it is pending. This along with the PCs, let's do it. ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಸರಸ್ವತಿ ಅಂತ, ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಫ್ರಮ್ ಹಾಸನ್ ಡಿಸ್ಟ್ರಿಕ್ಟ್. ಇಲ್ಲಿ ಇವತ್ತಿನ ಕಾರ್ಯಕ್ರಮ ಎಲ್ಲಿ ಬಂದಿದ್ದೀವಿ ಅಂದರೆ, ಕೊಣನೂರು GPಯಲ್ಲಿ ಅರಕಲಗೂಡು ತಾಲೂಕಲ್ಲಿ ಇಲ್ಲಿ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDCC, ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ನಾವು 4 ಬ್ಯಾಂಕ್ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಇದು ನಿನ್ನೆ ತನಕ ಆಗಲೇ ನಮ್ಮ ಜಿಲ್ಲೆಯಲ್ಲಿ 130ಕ್ಕಿಂತ ಹೆಚ್ಚು ಕ್ಯಾಂಪ್ಸ್ ಮಾಡಿ ನಮ್ಮ ಟೋಟಲ್ 264ಅಲ್ಲಿ 50% ಗ್ರಾಮ ಪಂಚಾಯತ್ನ ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ಈ ಕ್ಯಾಂಪಲ್ಲಿ ನಾವು ಏನು ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ, ಯಾರ್ಯಾರು PMJJPY, PMSBYಗೆಲ್ಲ ಎನ್ರೋಲ್ ಆಗಿಲ್ವೋ ಅವ್ರನ್ನೂ ಎನ್ರೋಲ್ ಮಾಡಿಸ್ಕೊಂಡು, ನಿನ್ನೆ ಈ ಶಿಬಿರಕ್ಕೆ ಆಟೋ ಅನೌನ್ಸ್ಮೆಂಟ್ಸ್ ಎಲ್ಲ ಮಾಡಿ ಮೇಯ್ನಾಗಿ re-KYC ಆ್ಯಂಡ್ ಇನಾಪರೇಟಿವ್ ಅಕೌಂಟ್ಸ್ನ ರಿವೈವ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಎಫರ್ಟ್ಸ್ ತಗೊಂಡು, ಸೊ ದಟ್ ಅವರು ಬ್ಯಾಂಕಿಂಗ್ ಒಳಗಡೆ ಬ್ಯಾಂಕಿಂಗ್ ಸೌಲಭ್ಯ ತಗೊಂಡು ತಿರ್ಗಾ ಅವ್ರನ್ನ PMJJPY, PMSBYನಲ್ಲಿ ಕವರ್ ಮಾಡಿ, ಸೊ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನ ಆದಷ್ಟು ಎಲ್ರಿಗೂ ನಾವು ಕವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕ್ಯಾಂಪ್ಸ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನಾವು ಬೇರೆ ಮಾಹಿತಿ ಕೊಡೋದೇನೆಂದರೆ, ದಯವಿಟ್ಟು ನಾಮಿನೇಷನ್ ಮಾಡಿಸಿ ಅಕೌಂಟಿಗೆ. ಸಪೋಸ್ 10 ವರ್ಷದಿಂದ ಹೆಚ್ಚಾಗಿ ಅಕೌಂಟ್ಸ್ ಏನಾದರೂ ಡೆಫ್ ಅಕೌಂಟಿಗೆ ಟ್ರಾನ್ಸ್ಫರ್ ಆದರೆ ಅದನ್ನು ಹೇಗೆ ವಾಪಸ್ ಪಡ್ಕೊಳ್ಳೋದು ಅಂತ ಎಲ್ಲ ಮಾಹಿತಿನೂ ನಾವು ಈ ಕ್ಯಾಂಪ್ಸ್ ಮೂಲಕ ಜನರಿಗೆ ತಲುಪಿಸ್ತಿದ್ದೇವೆ. ಇವತ್ತಿನ ಕ್ಯಾಂಪ್ ಬಂದು ನಾವಿಲ್ಲಿ ಕೊಣನೂರು ಗ್ರಾಮ ಪಂಚಾಯತಿ, ಅರಕಲಗೂಡು ತಾಲೂಕು, ಹಾಸನ ಡಿಸ್ಟ್ರಿಕ್ಟಲ್ಲಿ, ಹಾಸನ ಜಿಲ್ಲೆಯಲ್ಲಿ ನಾವು ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು. ಬೇರೆ ಬೇರೆ ಕೇಸ್ಗಳೆಲ್ಲ ನ್ಯಾಯಾಲಯದಿಂದ ತೀರ್ಪನ್ನು ಮುಗಿದಿದೆ. ಈ SIT ತನಿಖೆ ನಡೆಯುವುದರಿಂದ ನಾವು ಆ ಸಮಯದಲ್ಲೇ ಎಲ್ಲ ಎಜುಕೇಷನ್ ಸ್ಟಾರ್ಟ್ ಮಾಡಿದರೆ ಅದು ಸರಿಯಾಗಲಿಕ್ಕಿಲ್ಲ. ಅವರ ನ್ಯಾಯಯುತವಾದ ಒಂದು ಏನು ಎನ್ಕ್ವೈರಿ ನಡೀಲಿ, ಅದರ ರಿಸಲ್ಟ್ ಏನು ಬರ್ತದೆ ಅಂತ ನಾವು ಎಲ್ಲರೂ ಕಾಯಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಬರ್ತಾ ನೋಡಿದರೆ ಇದು ಏನು ಎನ್ಕ್ವೈರಿ ಮುಗಿಯುವ ಸಮಯದಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ಎನ್ಕ್ವೈರಿ ಅಥವಾ ಧರ್ಮಸ್ಥಳದ ಈ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಿರುವ ಒಂದು ಹೀಗಾಗಿ ನಾವು ಈ ವಿಷಯದಲ್ಲಿ ಅವರ ಹೆಸರನ್ನು ತೆಗೆದಿದ್ದಾರೆ, ಹೆಸರನ್ನು ತಗೊಂಡು ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳ ಹೆಸರು ತೆಗೆದಿದ್ದಾರೆ, ಏನು ತೆಗೆದಿಲ್ಲ, ತೆಗೆದಿದ್ದಾರೆ ಅವರು. ಅದೇ ವೀರೇಂದ್ರ ಹೆಗಡೆ ಅವರು ಮನುಷ್ಯ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಸಹ ತೆಗಿತಾ ಇದ್ದಾರಲ್ಲ ಭಾಳ ಜನ. ಅವ್ರ ಹೆಸರು ಅಡ್ಡಾಡ್ತಾ ಇದೆ ಬೇರೆ ಬೇರೆ ಯೂಟ್ಯೂಬರ್ಗಳು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.